ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭಯಂಕರ ಬಿರುಗಾಳಿನೇ ಸೃಷ್ಟಿಯಾಗುವ ಲಕ್ಷಣಗಳು ಕಾಂಗ್ರೆಸ್ನಲ್ಲಿ ನಿನ್ನೆಯಿಂದ ಶುರುವಾಯಿತು. ಅದು ಅಸಮಾಧಾನಿತರಿಂದ. ಶಾಸಕರ ಬಂಡಾಯಕ್ಕೆ ಈಗ ಸಿಎಂ ಡಿಕೆ ಶಿವಕುಮಾರ್ ಬಗ್ಗಿಲ್ಲ. ಬಟ್ ಕೊಡ್ತಾ ಇರುವಂತ ಕ್ಲಿಯರ್ ಮೆಸೇಜ್ ಮಾತ್ರ ಭಯಂಕರವಾಗಿದೆ. ಶಾಸಕರು ರಾಜೀನಾಮೆ ಕೊಟ್ರೆ ಮುಲಾಜಿಲ್ದೆ ಅಂಗೀಕಾರ ಮಾಡಿ ಅಂತಿದ್ದಾರೆ. ಅಸಮಾಧಾನಿತ ಶಾಸಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸಂದೇಶವನ್ನ ಕಳುಹಿಸಿದ್ದಾರೆ. ರಾಜೀನಾಮೆ ಕೊಟ್ರೆ 2 ನಿಮಿಷದಲ್ಲಿ ಅಂಗೀಕರಿಸಿ, ಮನವೊಲಿಸುವಂತ ಪ್ರಶ್ನೆನೇ ಇಲ್ಲ. ಅಸಮಾಧಾನಿತ ಶಾಸಕರಿಗೆ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ರಾಜೀನಾಮೆ ಕೊಟ್ರಾ ಇಸ್ಕೊಂಡು ಕಳಿಸಿ ಅಷ್ಟೇ. ಎಲ್ಲರೂ ತಾಳ್ಮೆಯಿಂದ ಇರಬೇಕು. ನಾನು ಕೂಡ ತಾಳ್ಮೆಯಿಂದ ಇರಲಿಲ್ವಾ? ಅದೇ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಇರಲಿಲ್ವಾ? ಶಾಸಕರು ರಾಜೀನಾಮೆ ಕೊಟ್ಟರೆ ಅಂಗೀಕರಿಸುತ್ತೇವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಶಾಸಕರ ಬಂಡಾಯಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಬಗ್ಗಲ್ಲ ಜಗ್ಗಲ್ಲ. ಶಾಸಕರು ರಾಜೀನಾಮೆ ಕೊಟ್ಟರೆ ಮುಲಾಜಿಲ್ದೆ ಅಂಗೀಕಾರ ಮಾಡಿ ಅನ್ನುವಂಥದ್ದನ್ನು ಈಗ ಸ್ಪಷ್ಟವಾದಂಥ ಮೆಸೇಜ್ ಅನ್ನು ಸ್ಪೀಕರ್ ಅವರಿಗೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಬಿಡೋಣ. ಮೊದಲು ನಿನ್ನೆ ರಾತ್ರಿನೇ ಏನು ಹೇಳಬೇಕು ನಾನೆಲ್ಲ ಹೇಳಿದ್ದೀನಿ. ಏನಾರಿದ್ರೆ ಖಂಡಿತ ನಿಮ್ಮನ್ನ ಕರಿತೀನಿ. ಸೊ ಅಂಥದ್ದೇನು ಹೊಸ್ತೇನಿಲ್ಲ. ಈಗ ನ್ಯಾನೋ ಕಾನ್ಫರೆನ್ಸ್ ಇದೆ, ಅದಕ್ಕೆ ಇನಾಗ್ರೇಟ್ ಮಾಡಬೇಕಾಗಿದೆ. ಕೆಲವು ಎಂಗೇಜ್ಮೆಂಟ್ಸ್ ಇದೆ, ಕೆಲವು ರಿವ್ಯೂಸ್ ಇದೆ. ಎಲ್ಲ ಮಂತ್ರಿಗಳಿಗೆ ನಾನು ಕೂಡಲೇ ನಾಳೆಯಿಂದನೇ ಎಲ್ಲ ಬರ ಪರಿಹಾರಕ್ಕೆ, ಬರ, ಅತಿವೃಷ್ಟಿ, ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಿಬಿಡಿ ಅಂತ. ಸೊ ನಾಳೆಯಿಂದನೇ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಅಂತ, ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಡು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗ್ತಾರೆ. ಎಲ್ಲ ಜಿಲ್ಲೆಗೆ ಹೋಗಬೇಕು. ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದೆ. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯೋಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದರೆ ಪಕ್ಷ ಇದ್ದರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ, ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ಬರು ತಾಳ್ಮೆಯಿಂದ ಇರಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನು ನಾವು ಮುಂಚಿತವಾಗಿ 2.5 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡು ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲಪ್ ಮಾಡ್ತೀನಿ. ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಸೊ ನಾನು ಎಷ್ಟು ತಾಳ್ಮೆಯಿಂದ ಇದ್ದೆ, ನನಗೂ ತಪ್ಪಿಸಿರ್ಲಿಲ್ವಾ ಅಂತ ಹೇಳಿದರು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅಸಮಾಧಾನಿತರಿಗೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಪಕ್ಷ ಮುಖ್ಯ, ಪಕ್ಷದಲ್ಲಿ ಶಿಸ್ತು ಮುಖ್ಯ, ತಾಳ್ಮೆ ಅಗತ್ಯ. ನನಗೂ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ, ತಪ್ಪಿಸಿರ್ಲಿಲ್ವಾ ಅಂತ ಹೇಳ್ತಾರೆ ಅವರು. ಪರಮೇಶ್ವರ್ಗೂ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಸೊ ನಾವು ತಾಳ್ಮೆಯಿಂದ ಇರಲಿಲ್ವಾ ಅನ್ನುವಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳ್ತಾರೆ. ಯಾರು ತಪ್ಪಿಸಿದ್ದು ಅವತ್ತು? ಶಾಸಕರಿಗೆ ಸಂಯಮದ ಪಾಠವನ್ನು ಮಾಡಿದ್ದಾರೆ. ತಾಳ್ಮೆ ಮುಖ್ಯವಾಗುತ್ತೆ. ಯಾರೆಲ್ಲ ತಾಳ್ಮೆಯಿಂದ ಇದ್ದಾರೋ ಅವರೆಲ್ಲ ಒಳ್ಳೆಯ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ಆತುರ ಬೀಳಬೇಡಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಜೊತೆಗೆ ಯಾರೇ ರಾಜೀನಾಮೆಯನ್ನು ಕೊಟ್ಟರೂ ಕೂಡ ವಿದಿನ್ ಎ ಫ್ಯೂ ಮಿನಿಟ್ಸ್ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿಗೆ ಯಾವುದಕ್ಕೂ ಕೂಡ ನಾನು ಬಗ್ಗಲ್ಲ ಜಗ್ಗಲ್ಲ ಅನ್ನುವಂಥದ್ದನ್ನು ನೇರವಾಗಿ ಖಡಕ್ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪಕ್ಷ ಮುಖ್ಯವಾಗುತ್ತೆ, ಪಕ್ಷದ ಶಿಸ್ತು ಮುಖ್ಯವಾಗುತ್ತೆ. ನೀವು ಎಷ್ಟೇ ಏನೇ ಮಾಡಿದರೂ ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫ್ಯೂ ಮಿನಿಟ್ಸಲ್ಲಿ, ಕೆಲವೇ ನಿಮಿಷಗಳಲ್ಲಿ ನಿಮ್ಮ ರಾಜೀನಾಮೆ ಒಪ್ಕೊಂಡು ಬಿಡ್ತೀವಿ. ನಾವು ಪಡ್ಕೊಂಡು ನೀವು ಕೊಟ್ಟರೆ ಒಪ್ಕೊಂಡು ಬಿಡ್ತೀವಿ, ಅಲ್ಲಿಗೆ ಮುಗೀತು. ತಾಳ್ಮೆ ಇರಬೇಕು ಅನ್ನುವಂಥ ಪಾಠವನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸೊ ಅವರದ್ದು ಕೂಡ ತಪ್ಪಿಸಿದ್ರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ದ ಕ್ಲಿಯರ್ ಮೆಸೇಜ್ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರದ್ದು. ಯಾರೇ ಎಷ್ಟೇ ಬೆದರಿಕೆ ಹಾಕ್ಕೊಂಡು ನಮಗೇನಾದರೂ ಭಯಪಡಿಸಿ ರಾಜೀನಾಮೆ ಕೊಡ್ತೀನಿ ಅಂತ ಏನಾದರೂ ಅಂದರೂ ಡೋಂಟ್ ಕೇರ್.
ನನಗೇ ಯಾವ್ಯಾರೋ ತಪ್ಪಿಸಿದ್ರು, ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿದ್ದ, ತಾಳ್ಮೆಯಿಂದ ಇದ್ದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಾಳ ಕ್ಲಿಯರ್ ಆಗಿದೆಯಾ ಅಂತ, ಬದಲಾವಣೆ ಕಾಣಿಸ್ತಾ ಇದೆಯಾ ಅಂತ ಕಾಂಗ್ರೆಸ್ನಲ್ಲಿ? ಅರುಣ್, ಇದು ಬದಲಾವಣೆ ಅನ್ನೋದಕ್ಕಿಂತ ನಂಬರ್ಸ್ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. 110, 112, 115, ಮ್ಯಾಕ್ಸಿಮಮ್ ಅಂದರೆ 120 ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಮಾತು ಹೇಳ್ತಿರ್ಲಿಲ್ವೇನೋ. ಆದರೆ 136+ ಇರ್ತಕ್ಕಂಥದ್ದು ಆ ಕಾರಣಗಳಿಗೋಸ್ಕರವಾಗಿ ಕಾಂಗ್ರೆಸ್ ಹೈಕಮಾಂಡಿಂದಲೂ ಕೂಡ ಎಲ್ಲ ಒಂದು ಕಡೆ ಯಾವುದಕ್ಕೂ ಕೂಡ ಕೇರ್ ಮಾಡಬೇಡಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಇಲ್ಲೂ ಕೂಡ ಶಾಸಕರಿಗೆ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. ಅಂದರೆ ಮೊದಲು ಮನವೊಲಿಕೆಯ ಪ್ರಯತ್ನವನ್ನು ಮಾಡಿದ್ರು, ಬಹಿರಂಗವಾಗಿಯೇ ನಿನ್ನೆ ಮನವಿ ಮಾಡಿಕೊಂಡ್ರು ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು ಅಂತ. ಆದರೆ ಒಬ್ಬರು ರಾಜೀನಾಮೆ ಕೊಟ್ಟ ಬಳಿಕ ಎಲ್ಲರೂ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂದಂಥ ಸಂದರ್ಭದಲ್ಲಿ ಅದು ಮತ್ತಷ್ಟು ಒಂದು ರೀತಿಯಲ್ಲಿ ಗುಂಪಾಗಿ ಹೋಗ್ಬಿಡುತ್ತೆ. ಅಂದರೆ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ರೀತಿಯಲ್ಲಿ ದೊಡ್ಡದಾಗ್ಬಿಡುತ್ತೆ ಅನ್ನೋ ಕಾರಣಗಳಿಗೋಸ್ಕರವಾಗಿ ಬಹಿರಂಗವಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರು ರಿಸೈನ್ ಮಾಡ್ತಿರೋ, ಅಂದರೆ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಯಾರು ರಿಸೈನ್ ಮಾಡೋಕ್ಕೆ ಹೋದರೆ ನಾವು ಕೂಡ ಅದನ್ನು 2 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋ ಸಂದೇಶವನ್ನು ಖಡಕ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ತಾಳ್ಮೆಯ ಪಾಠವನ್ನು ಮಾಡಿದ್ದಾರೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆ ಪಾಠ ಮಾಡೋದಕ್ಕೆ ಒಂದು ರೀತಿಯಲ್ಲಿ ರೈಟ್ ಪರ್ಸನ್ ಅಂತಲೇ ಹೇಳ್ಬೋದಾಗಿದೆ. ಯಾಕೆಂದರೆ ಅವರು ಸಾಕಷ್ಟು ತಾಳ್ಮೆಯಿಂದ ಕಾದು ಈ ಒಂದು ಹಂತಕ್ಕೆ ಬಂದಿರತಕ್ಕಂಥದ್ದು. ಯಾಕೆಂದರೆ CM ಪಟ್ಟಕ್ಕಾಗಿ ಎಷ್ಟು ಫೈಟ್ ಮಾಡಿದ್ರು ಅಂತೇಳಿ. ಹಾಗಾಗಿ ಅದೇ ತಾಳ್ಮೆ ಪಾಠವನ್ನು ನೆನಪಿಸೋದ್ರ ಜೊತೆಗೆ ಶಾಸಕರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಅಂದರೆ ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಿ ಧರ್ಮಸಿಂಗ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಬಂಗಾರಪ್ಪ ಯಾರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ. ಅವರು ತಾಳ್ಮೆಯಿಂದ ಇರಲಿಲ್ವಾ? ತದನಂತರ ಅವರ ಪೋಸ್ಟ್ ಏನಾಯಿತು, ಎಲ್ಲಿಗೆ ಬಂದು ನಿಂತರು ಅವರು? ಜೊತೆಗೆ ನಾನು ಮತ್ತು ಪರಮೇಶ್ವರ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ. ನಾವು ಹೇಗೆ ತಾಳ್ಮೆಯಿಂದ ಇದ್ವು? ಹಾಗಾಗಿ ಈ ಒಂದು ಮಾಡೆಲನ್ನು ಜ್ಞಾಪಿಸೋದ್ರ ಮೂಲಕ ನೀವು ಕೂಡ ತಾಳ್ಮೆಯಿಂದ ಇರಬೇಕು, ಬೇರೆ ಆಲ್ಟರ್ನೇಟ್ ಮಾಡಿಕೊಡ್ತೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದನ್ನ ಶಾಸಕರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಕಾದ್ ನೋಡಬೇಕು ಅವರು. ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ರಮೇಶ್.